ಹಾಲ್ ಟಿಕೆಟ್ ಇಸ್ಕೊಂಡು ಬಂದ್ರಿ ಇವತ್ತು. ಹೇಮಂತ್ ನಂಗೊಂದು ಬ್ರೌನಿ, ನಿಂಗೆ ಎಲ್ಲರಿಗೂ ಒಂದು ಕಾಮಿಡಿ ವಿಚಾರ ಏನು ಗೊತ್ತಾ, ಏನೋ ಗೊತ್ತಿಲ್ಲ, ಏನು ನಡೆಸ್ತವ್ರಿ ಇಲ್ಲಿ. ನಾವು ಚೆನ್ನಾಗಿ ಪ್ರಿಪೇರ್ ಆದ್ರಿ. ಏನು ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನಿದ್ದು ಫ್ರೆಶ್ ಅಪ್ ಆಗಿ ಆ್ಯಂಡ್ ದೇವ್ರ ಪೂಜೆ ಮಾಡಿ ನಾನಿವಾಗ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡು ಸುಮ್ಮನೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಗೈಸ್, ಆಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡು ಕೂತಿದ್ದೀನಿ, ನಿಂತಿದ್ದೀನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಇವತ್ತಿನ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂತಂದರೆ, ನನ್ನ ಕಾಲೇಜಲ್ಲಿ ಹಾಲ್ ಟಿಕೆಟ್ ಕೊಡ್ತಿದ್ದಾರೆ, ಹಾಲ್ ಟಿಕೆಟ್ ಇಸ್ಕೊಳಕ್ಕೆ ಹೋಗಬೇಕು. ಸೊ ಸೆಮ್ ಎಕ್ಸಾಮ್ ಫೈನಲ್ ಬಂತಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಕಾಲೇಜ್ಗೆ ಹೋಗಿ ಸ್ವಲ್ಪ ಓದ್ಕೊಳ್ಳೋದು ಪ್ರಿಪೇರ್ ಆಗೋದಿದೆ, ಅದನ್ನು ಓದ್ಕೊಂಡು ಆ್ಯಂಡ್ ಹಾಲ್ ಟಿಕೆಟ್ ಇಸ್ಕೊಂಡು ಡೈರೆಕ್ಟ್ ಮನೆಗೆ ಬಿಡೋಣ. ಮನೆಗೆ ಬಂದು ಏನು ಮಾಡ್ತೀನಿ ಅನ್ನೋದು ಈ ವ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಕರೆಂಟೇ ಹೋಗ್ಬಿಡ್ತು ಗೈಸ್. ಸೊ ಅದಕ್ಕಿಂತ ಮುಂಚೆ ಟಿಫನ್ ಮಾಡ್ಕೊಳ್ಳೋಣ, ಹೊಟ್ಟೆ ಹಸಿವಾಗ್ತಿದೆ. ಟಿಫನ್ ಮಾಡಿಕೊಂಡು ಕಾಲೇಜ್ಗೆ ಹೋಗಬೇಕು. ಒಂದು 11 ಗಂಟೆಗೆ ಹೇಳಿದ್ದಾನೆ ಜೇಮ್ಸು, ಒಂದು 11 o'clock ಹೋಗ್ತೀನಿ ಕಾಲೇಜ್ಗೆ. ಇವಾಗ ಫಸ್ಟು ಟಿಫನ್ ತಿನ್ಕೊಳ್ಳೋಣ ಅಷ್ಟೇ. ಹೆಂಗೆ ಹಿಡ್ಕೊಂಡು ಐತೆ ನೋಡ್ರಿ, ಚಂದ್ರೆ ಸುಟ್ಟೋಗುತ್ತೆ ಹಂಗೈತೆ. ನಮ್ಮ ಏಮಂತ ಹೊಸ ಕಟಿಂಗ್ ಮಾಡ್ತಾನೆ, ಜಾಲಿ ಅಂತ ತೋರ್ಸಂಗೆ ಫ್ಲೆಕ್ಸ್ ಮಾಡಿ ಹೇಳ್ತೀನಿ. ಹಾಲ್ ಟಿಕೆಟ್ ಇಲ್ಲ ನಿಂದು ಅಲ್ಲ, ನಿಂತ್ಕೊಡೋ ನಿಂತ್ಕೊಡೋ. ಗೈಸ್ ಎಲ್ಲರೂ ಹಾಲ್ ಟಿಕೆಟ್ ಇಸ್ಕೊಂಡು ಬಂದ್ರಿ ಇವತ್ತಿಂದ ಇನ್ನು ಕಾಲೇಜ್ ಬರೋಲ್ಲ ನಾನು, ಇನ್ನೆಲ್ಲ ಎಕ್ಸಾಮ್ಗೆ ಬರೋದು ಎಲ್ಲರೂ. ಎಲ್ಲ ಇವಾಗ ಸ್ವಲ್ಪ ಹೊತ್ತು ಇವರು ಟಾಪರ್ಸ್ಗಳು, ಇವನು ಮತ್ತು ಆಕಾಶ್, ಇವರಿಬ್ಬರು ಟಾಪರ್ಸ್ಗಳು. ಇವನು ಮತ್ತು ನಾನು ಏನು ಓದೋಕ್ಕೆ ಬರೋಲ್ಲ. ಇವ್ರ ಹತ್ರ ಇವಾಗ ಹೇಳ್ಸ್ಕೊಂಡು ಪ್ರಿಪೇರ್ ಆಗಿ ಥರ್ಸ್ಡೇಯಿಂದ ಎಕ್ಸಾಮ್ ಬರೆಯೋಣ ನೀಟಾಗಿ. ಲೆಟ್ಸ್ ಗೋ ಗೈಸ್. ಜಗಳ ಆಡ್ದವ್ರಲ್ಲಿ ಅಲ್ಲಿ ತೋರ್ಸೋಕ್ಕಾಗಲ್ಲ, ಅಲ್ಲಿ ಏನೋ ಮಾಡ್ತಾರೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಲ್ಲ ಆಗಿ ಏನೋ ಗೊತ್ತಿಲ್ಲ, ಏನು ನಡೆಸ್ತವ್ರಿ ಇಲ್ಲಿ. ನಾವು ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀವಿ. ಏನಕ್ಕೆ ಅಂತ ದೇವರಣೆಗೂ ಗೊತ್ತಿಲ್ಲ. ಏನಕ್ಕಿದು ನಾಳೇನೋ ಹಾಕೋರಂತೆ ನೋಡ್ರಿ, ಓದ್ಕೊಂಬಿಡ್ರಿ. ಅಂಗಾರ್ ಸಾಬ್ ಟುಮಾರೋ ಗೈಸ್, ನಾವು ಏನು ಓದ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ. ಎಲ್ಲರಿಗೂ ಒಂದು ಕಾಮಿಡಿ ವಿಚಾರ ಏನು ಗೊತ್ತಾ, ಚೇತನ್ದು ಈ ಥರ ಇರುತ್ತೆ ನೋಡಿ. ಅವ್ರ ಮನೆ ಹತ್ರ ಹಳ್ಳಿಗಳ ಸೈಡಲ್ಲಿ ಅವ್ರ ಮನೆ ನೀರು ಬಂದಿರೋ ಅದೇ ವಾಶ್ ಹೋಗುತ್ತೆ, ವಾಷಿಂಗ್ ಪೌಡರ್ ನಿಮ್ಮ. ನಾವು ಚೆನ್ನಾಗಿ ಪ್ರಿಪೇರ್ ಆದ್ರಿ. ಹೇಮಂತ್ ಸ್ವಲ್ಪ ಜಾಸ್ತಿನೇ ಹೇಳ್ಕೊಟ್ಟ ನಮ್ಗೆ ಇವತ್ತು. ಥ್ಯಾಂಕ್ಸ್ ಹೇಮಂತ್. ಆಕಾಶ್ನ ಟ್ಯಾಂಕ್ಸ್ ಎಲ್ಲ ಹೇಳಲ್ಲ ಅವ್ನಿಗೆ ಏನಿದ್ರು ಮನೇಲಿ. ಗೈಸ್ ಅವ್ನಿಗೆ ಯಾಕೆ ಗೊತ್ತಾ ಟ್ಯಾಂಕ್ಸ್ ಹೇಳಿಲ್ಲ, ಅವ್ರ ಮನೇಲಿ ನಾನು ಏನೋ ಮಾಡ್ದೆ. ಆಕಾಶ್ ಮತ್ತು ಜೇಮ್ಸ್ ಇದ್ರು ಮಾಡ್ತೀವಿ ಅದಕ್ಕೋಸ್ಕರ. ಸೊ ಅವ್ರೇನೋ ತಗೊಳಕ್ ಬಂದಿದ್ದಾರೆ. ನನಗಿದೆಲ್ಲ ಬೇಡ ಕಣೋ, ಅದು ಕೊಡ್ತಾರೆ ಸಾಕು. ಕೊಡ್ಸ್ತಾನೂ ಇಲ್ಲ ತಲೆ ಕೊಡ್ತಾರೆ ಸಾಕು, ಕೊಡ್ಸ್ತಾನೂ ಇಲ್ಲ ತಲೆ ಗೈಸ್. ಇವಾಗ ಅವ್ರು ತಗೊಂಡಾದ್ಮೇಲೆ ಹೋಗೋಣ ಅಷ್ಟೇ. ಬೇಗ ತಗೊಳ್ರಿ, ಅವ ಅಣ್ಣನ ಪಾಪ ವೇಟ್ ಮಾಡಿಸ್ಬೇಡ್ರಿ. ಇಕ್ಕೊಂಡಿದ್ರೆ ಫೋನ್ ಪೇ 16 ರೂಪಾಯಿ ಬ್ಯಾಲೆನ್ಸ್, 5 ಜನ ಇದು. ಒಂದು ನಿಮಿಷ ಕ್ಯಾಮ್ರಾ. ಹೇಮಂತ್ ನಂಗೊಂದು ಬ್ರೌನಿ, ನಿಂಗೇನು ಕೊಡ್ಸ? ಓರಿಯೋ. ಓರಿಯೋ ನಿಂಗೆ, ನಿಂಗೊಂದು ಓರಿಯೋ, ನಿಂಗೆ ಒಂದು ಏನಾದರೂ ಕ್ರೀಮ್ ಬನ್ನು, ಅವನು ಬ್ರೌನಿ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಮನೆಗೆ. ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ ಗೈಸ್. ಇಷ್ಟೊತ್ತು ಒಂದು ರೀಲ್ ಮಾಡಿ ನಾನು ನಮ್ಮಮ್ಮ ಇವಾಗ ಅದನ್ನು ಎಡಿಟ್ ಮಾಡ್ಬೇಕು. ನಾನು ಆಗಲೇ ಕಾಲೇಜಿಂದ ಬಂದು ಡೈರೆಕ್ಟಾಗಿ ಸ್ವಲ್ಪ ಫೋನ್ನ ಚಾರ್ಜರ್ ಹಾಕಿ ಬ್ಲಾಗ್ನ ಎಡಿಟ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ. ಸೊ ನಮ್ಮಮ್ಮ ನೋಡಿ ಬ್ಯೂಟಿ ಕ್ವೀನ್ ಬಂದು ಕೂತಿದ್ದಾರೆ, ಫೋನ್ ಮಾತಾಡ್ತಿದ್ದಾರೆ ಅವ್ರು ಏನೋ ಸ್ವಲ್ಪ. ಸೊ ಅಷ್ಟರಲ್ಲಿ ನಾನು ನನಗೆ ಮತ್ತು ಅವ್ರಿಗಿಬ್ರಿಗೂ ಕಾಫಿ ಮಾಡೋಣ. ಕಾಫಿ ಕುಡಿದು ರೀಲ್ನ ಇವಾಗ ಪೋಸ್ಟ್ ಮಾಡಬೇಕು. ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಬನ್ನಿ ಫಸ್ಟ್ ಅದನ್ನು ಎಡಿಟ್ ಮಾಡಿಬಿಡೋಣ. ಸೊ ಗೈಸ್, ನಾನು ಇಷ್ಟೊತ್ತು ಯಾವುದೇ ಥರ ವ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಎಕ್ಸಾಮು ಇನ್ನು 2 days ಅಷ್ಟೇ ಗೈಸ್. ಇವತ್ತಂದರೆ ನಾಳೆ ಒಂದೇ ದಿನ ಇರೋದು ರಜಾ. ಅದಾದಮೇಲೆ ಇನ್ನು ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ಗಳಿದೆ ಗೈಸ್. ಫೈನಲ್ ಎಕ್ಸಾಮ್ ಅಲ್ವಾ, ಸೆಮ್ ಎಕ್ಸಾಮು. ಸೊ ಅದಕ್ಕೋಸ್ಕರ ಫುಲ್ ಪ್ರಿಪೇರ್ ಆಗ್ತಿದೆ. ಅದಕ್ಕೋಸ್ಕರ ವ್ಲಾಗ್ನ ನಾನು ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ ಎಲ್ಲೂ. ಆ್ಯಂಡ್ ಯಾಕೆ ಮಾಡಿಲ್ಲ ಅಂತಂದರೆ ಇವಾಗ ಹೇಳಿದ ರೀಸನ್ ಅದೇ. ಅದು ಬಿಟ್ಟರೆ ನಾರ್ಮಲ್ ಒಂದು ಸೆಕೆಂಡ್, ಒಂದು 5 ಸೆಕೆಂಡ್ ಅಂತೀನಿ, ಒಂದು 2-3 minutes ಆದರೂ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಂದು ಡೇಲಿ ನಾನು ಏನೇನು ಮಾಡ್ತೀನಿ ಅದ್ರಲ್ಲಿ ಅರ್ಧ ಆದರೂ ಸ್ವಲ್ಪ ಆದರೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿ ಅದನ್ನು ಹಾಕ್ತೀನಿ. ವ್ಲಾಗ್ ಅಂತೂ ಅಪ್ಲೋಡ್ ಮಾಡಿದ್ರೆ ಇರೋಕ್ಕೋಗಲ್ಲ ಗೈಸ್. ಸೊ ನಿಮ್ಮನ್ನ ಡಿಸಪಾಯಿಂಟಿಂಗ್ ಮಾಡ್ದಂಗೆ ಆಗುತ್ತೆ ಅದು. ಸೊ ಇವಾಗ
ಫ್ರೆಶ್ ಅಪ್ ಆಗಿ ನಾನು ಮಲ್ಕೊಂಬಿಟ್ಟಿದ್ದೆ. ಓದಿ ಒಂದು 2-3 ಅವರ್ಸ್ ಓದಾದ್ಮೇಲೆ ಡೈರೆಕ್ಟ್ ನಿದ್ದೆ ಮಾಡಿದೆ. ಒಂದು 2-3 ಅವರ್ಸ್ ನಿದ್ದೆ ಮಾಡಿ ಎದ್ದು ನಮ್ಮ ಮಮ್ಮಿ ಜೊತೆ ಕಾಫಿ ಕುಡಿದು ಸೊ ಇವಾಗ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್, ಇವತ್ತೆಲ್ಲೂ ಆಚೆ ಹೋಗ್ತಾಯಿಲ್ಲ ನಾನು, ಯಾಕೆಂದರೆ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದೀನಿ ಚೆನ್ನಾಗಿ. ಅದು ಬಿಟ್ಟರೆ ಹೋಪ್ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊತೀನಿ. ಎಕ್ಸಾಮ್ ಬಂದರೆ ಯಾವ ಥರ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಗೈಸ್, ವ್ಲಾಗು ಆ್ಯಂಡ್ ಸ್ಟಡೀಸ್ ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಸೊ ಆದಷ್ಟು ನಾನು ಬ್ಯಾಲೆನ್ಸ್ ಟ್ರೈ ಮಾಡ್ತೀನಿ. ಸೊ ಈ ಮಂತೆಲ್ಲ ಗೈಸ್, ಈ ಮಂತ್ 29th ನನಗೆ ಎಕ್ಸಾಮ್ ಇದೆ, 28th ಅಲ್ಲಿವರೆಗೂ ಈ ಗೈಸ್ ಅರ್ಥ ಮಾಡ್ಕೊತೀರ ಅಂದ್ಕೊತೀನಿ. ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಅಲ್ಲಿವರೆಗೂ ವ್ಲಾಗ್ ಸ್ವಲ್ಪ ಡಿಲೇ ಆದರೂ ಆಗ್ಬೋದು ಅಥವಾ ಚೆನ್ನಾಗಿ ಇಲ್ದಿರೋನೂ ಇರ್ಬೋದು. ಆಫ್ಟರ್ 1 ಮಂತ್ ಗೈಸ್, ಈ ಮಂತ್ 29th ಆದಮೇಲೆ ನವಂಬರು ನೆಕ್ಸ್ಟ್ ಮಂತಿಂದ ಗೈಸ್ ಐ ಪ್ರಾಮಿಸ್ ಯು ಕ್ರೇಜಿ ವ್ಲಾಗ್ಸ್ಗಳು ಕೊಡ್ತೀನಿ, ಚಾಲೆಂಜಸ್ ವ್ಲಾಗ್ಗಳು. ಆಮೇಲೆ ನಾನು ಔಟಿಗೆ ಹೋಗೋದು, ನಾನೆಲ್ಲ ಆಚೆ ಹೋಗ್ತೀನಿ ಟ್ರಿಪ್ಗೆ ಅಂತ. ಆಮೇಲೆ ಚಾಲೆಂಜಸ್ ವ್ಲಾಗ್ಗಳು ನೋಡ್ತೀನಿ, ರ್ಯಾಂಕ್ಗಳು ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಇದೆಲ್ಲ ಮಾಡಬೇಕು ಅಂತಂದರೆ ನಿಮ್ಗಳ ಸಪೋರ್ಟ್ ಬೇಕು. ಸೊ ಅದಕ್ಕೋಸ್ಕರ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಒಂದು ಮಂತ್ ಗೈಸ್, ಈ 1 ಮಂತ್ವರೆಗೂ ನನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಅದು ಬಿಟ್ಟರೆ ಅದ್ರ ಮಧ್ಯದಲ್ಲಿ ನಾನು ಒಳ್ಳೆ ಕ್ರೇಜಿ ವ್ಲಾಗ್ ಮಾಡಿದ್ರೆ ಅದನ್ನು ಖಂಡಿತ ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಮಾಡೇ ಮಾಡ್ತೀರ ಅಂತ ನನಗೆ ಗೊತ್ತು. ಐ ನೋ ಯು ಗೈಸ್ ವಿಲ್. ಆ್ಯಂಡ್ ಇವಾಗ ನಾನು ಊಟ ಮಾಡಿಲ್ಲ, ಟಿಫನಲ್ಲೇ ಇದ್ದೀನಿ ನೋಡಿರಿ, ಇನ್ನೂ ಬೆಳಗ್ಗೆ ಮೈಂಡ್ಸೆಟ್ಟಲ್ಲಿ. ಇವಾಗ ಊಟ ಮಾಡಿಲ್ಲ, ಊಟ ತಿನ್ನಿಸ್ತಾರೇನೋ ಗೊತ್ತಿಲ್ಲ ಅಮ್ಮ ಇವತ್ತು. ತಿನ್ಸಿದ್ರೆ ತಿಂತೀನಿ, ಇಲ್ಲ ನಾಳೆ ತಿನ್ಕೊತೀನಿ. ಅದು ಬಿಟ್ಟರೆ ಏನಿಲ್ಲ ಗೈಸ್. ಇವಾಗ ವಿಶಾಲ್ ಮತ್ತು ಅವ್ರ ಮಮ್ಮಿ ಬರ್ತೀನಿ ಅಂತ ಹೇಳಿದರು. ಅವನಿನ್ನೂ ಆಗಲೇ ಫೋನ್ ಮಾಡಿದ ನನಗೆ, ಬರ್ತಾಯಿದ್ದೀನಿ ಮನೆ ಹತ್ರ ಅಂತ. ಅವನಿನ್ನೂ ಬಂದಿಲ್ಲ. ಬಂದಮೇಲೆ ಅವ್ರನ್ನೂ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಒಂದು ಸ್ವಲ್ಪ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ. ಲೆಟ್ಸ್ ಗೋ.